ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೇ. ಇವತ್ತಿನ ನನ್ನ ನ್ಯೂಸ್ ಬಂದು ವಿಶಾಖಪಟ್ಟಣಮಲ್ಲಿ ನಡೆಯುತ್ತಿರುವ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಸೀರೀಸ್ನ ಡೇ 2 ಹೈಲೈಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲ ದಿನದ ಅಂತ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಅವರು 296 ರನ್ಗಳನ್ನು ಕಲೆ ಹಾಕಿ 7 ವಿಕೆಟ್ಗಳನ್ನು ಕಳೆದುಕೊಂಡು ನಮ್ಮ ಜಯಸ್ವಾಲ್ ಹಾಗೂ ಅಶ್ವಿನ್ ಅವರು ಕ್ರೀಸ್ನ ಕಚ್ಚಿದರು. ಡೇ 2 ಅಲ್ಲಿ ಆರಂಭಿಸಿದ ಇವರಿಬ್ಬರು ಮೊದಲ ಸೆಷನ್ನಲ್ಲೇ ರವಿ ಅಶ್ವಿನ್ ಅವರ ವಿಕೆಟ್ ಕಳೆದುಕೊಂಡರು. ಹಾಗೆ ಓಪನರ್ ಆದಂಥ ಯಶಸ್ವಿ ಜೈಸ್ವಾಲ್ ಅವರು ಡಬಲ್ 100 ಕೂಡ ಹೊಡೆದ್ರು. ಹಾಗೆ ಅವರು ಔಟ್ ಆದ ನಂತರ ಜಸ್ಪ್ರೀತ್ ಬುಮ್ರಾ ಹಾಗೂ ಮುಖೇಶ್ ಕುಮಾರ್ ಅವರ ನಡೆಯಂತೆ ವಿಕೆಟ್ಗಳನ್ನು ಒಪ್ಪಿಸಿಬಿಟ್ಟರು. ಹಾಗೆ ನಮ್ಮ ಟೀಮ್ ಇಂಡಿಯಾ ಅವರು ಮೊದಲ ಸೆಷನ್ನಲ್ಲಿಯೇ ತಮ್ಮ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 396 ರನ್ಗಳನ್ನು ಸಿಡಿಸಿದರು. ಎರಡನೇ ಸೆಷನ್ನಲ್ಲಿ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದರು. ಓಪನರ್ ಆದಂತಹ ಡಕ್ಲೆಟ್ ಹಾಗೂ ಕಾರ್ಲೆ ಅವರು ಓಪನ್ ಮಾಡಿದರು. ಹಾಗೆ ಡಕ್ಲೆಟ್ ಅವರು 21 ರನ್ ಹಾಗೂ ಕಾರ್ಲೆ ಅವರು 78 ರನ್ಗಳನ್ನು ಸಿಡಿಸುವ ಮೂಲಕ ತಮ್ಮಿಬ್ಬರ ವಿಕೆಟ್ಗಳನ್ನು ಒಪ್ಪಿಸಿದರು. ತದನಂತರ ಬಂದ ಯಾವುದೇ ಇಂಗ್ಲೆಂಡ್ ಬ್ಯಾಟರ್ಗಳು ಕೂಡ ಕ್ರೀಸ್ ಕಚ್ಚದೆ ಬೇಗನೆ ವಿಕೆಟನ್ನು ಕೈ ಚೆಲ್ಲಿಬಿಟ್ಟರು. ಇದರಿಂದಾಗಿ ಇಂಗ್ಲೆಂಡ್ ಅವರು ಕೇವಲ ಕಡಿಮೆ ಮೊತ್ತಕ್ಕೆ ತಮ್ಮ ವಿಕೆಟ್ಗಳನ್ನು ಕಳೆದುಕೊಂಡರು. ಅದು ಎಷ್ಟಕ್ಕಪ್ಪ ಅಂತಂದರೆ 253 ರನ್ನಿಗೆ ತಮ್ಮ ಎಲ್ಲ 10 ವಿಕೆಟ್ಗಳನ್ನು ಕಳೆದುಕೊಂಡು ಬಿಟ್ಟರು. ಇನ್ನು ಎರಡನೇ ದಿನದ ಕೊನೆಯ ಸೆಷನ್ ಇದ್ದಂತೆಯೇ ತಮ್ಮ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡರು. ಇದಕ್ಕೆ ಪ್ರಮುಖ ಕಾರಣವಾದಂತಹ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು 6 ವಿಕೆಟ್ಗಳನ್ನು ಪಡೆಯುವ ಮೂಲಕ ಇಂಗ್ಲೆಂಡ್ನ ಪತನಕ್ಕೆ ಮಹಾಪೂರ್ವ ಕಾರಣವಾದರು. ಹಾಗೆ ಇದರಿಂದಾಗಿ ಅವರು 5 ವಿಕೆಟ್ನ 2 ಬಾರಿ ಪಡೆದ ಸಾಧನೆಯೂ ಕೂಡ ಮಾಡಿಬಿಟ್ಟರು. ತದನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ನಮ್ಮ ಟೀಮ್ ಇಂಡಿಯಾ ಅವರ ಓಪನರ್ ಆದಂತಹ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು 28 ರನ್ಗಳನ್ನು ಗಳಿಸಿ ಕ್ರೀಸ್ನಲ್ಲಿಯೇ ಕಚ್ಚಿಕೊಂಡು ದಿನದ ಅಂತ್ಯವನ್ನು ಮುಗಿಸಿದರು ಗೆಳೆಯರೇ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.